ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಟಾಪ್ 30ಯಲ್ಲಿ ಏನೆಲ್ಲ ಸುದ್ದಿಗಳಿದೆ ನೋಡೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಆ ಬ್ರೇಕಿಂಗ್ ನ್ಯೂಸ್ ಅನ್ನು ನೋಡೋಣ. ಸೆಂಟ್ರಲ್ ಜೈಲಲ್ಲಿ ರಚಿತಾ ಮೀಟ್ಸ್ ದರ್ಶನ್. ದರ್ಶನ್ನ ಭೇಟಿಯಾಗಿರೋದು ನಟಿ ರಚಿತಾ ರಾಮ್. ಜೈಲಿನ ವಿಸಿಟಿಂಗ್ ಕೊಠಡಿಯಲ್ಲಿ ದರ್ಶನ್ ರಚಿತಾ ರಾಮ್ ಭೇಟಿಯಾಗಿರೋದು. ದರ್ಶನ್ನ ನೋಡ್ತಾ ಇದ್ದಂತೆ ರಚಿತಾ ರಾಮ್ ಭಾವುಕರಾಗಿದ್ದಾರೆ. ರಚಿತಾ ರಾಮ್ನ ತಬ್ಬಿಕೊಂಡು ಸಂತೈಸಿದ್ದಾರೆ ದರ್ಶನ್. ಸೆಂಟ್ರಲ್ ಜೈಲಲ್ಲಿ ರಚಿತಾ ರಾಮ್ ಮತ್ತು ದರ್ಶನ್ ಭೇಟಿಯಾಗಿರೋದು. ಇವತ್ತು ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟಂತಹ ರಚಿತಾ ರಾಮ್ ಈ ಸಂದರ್ಭದಲ್ಲಿ ದರ್ಶನ್ ಭೇಟಿಯಾಗಿರೋದು. ಬರೋಬ್ಬರಿ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ 64 ದಿನ ಆದ ನಂತರ ಫಸ್ಟ್ ಟೈಮ್ ರಚಿತಾ ರಾಮ್ ತನ್ನ ಗುರುಗಳು ಅಂತ ಹೇಳಿಕೊಳ್ಳುವ ದರ್ಶನ್ನ ಭೇಟಿಯಾಗಿದ್ದಾರೆ. ದರ್ಶನ್ ಭೇಟಿಯಾದಂತಹ ಸಂದರ್ಭದಲ್ಲಿ ಸಹಜವಾಗಿ ಭಾವುಕರಾಗಿದ್ದಾರೆ. ಈ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಧೈರ್ಯ ಹೇಳುವಂತಹ ಕೆಲಸ ಆಗಿದೆ. ಇನ್ನು ರಚಿತಾ ರಾಮ್ ದರ್ಶನ್ಗಾಗಿ ಒಟ್ಟು 3 ಬ್ಯಾಗ್ಗಳನ್ನು ತೆಗೆದುಕೊಂಡು ಹೋಗಿದ್ರಂತೆ. 2 ಬ್ಯಾಗ್ಗಳಲ್ಲಿ ತಿಂಡಿ, 1 ಬ್ಯಾಗಲ್ಲಿ ಬಟ್ಟೆಗಳು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಪರಪ್ಪನ ಅಗ್ರಹಾರ ಸೇರಿ ಡಿ ಗ್ಯಾಂಗ್ ಬರೋಬ್ಬರಿ 64 ದಿನ ಆಗಿದೆ. ಅದರಲ್ಲೂ ದರ್ಶನ್ ರಚಿತಾ ರಾಮ್ ಭೇಟಿ ಇವತ್ತಾಗಿರೋದು. ಫಸ್ಟ್ ಟೈಮ್ ರಚಿತಾ ರಾಮ್ ಪರಪ್ಪನ ಅಗ್ರಹಾರಕ್ಕೆ ಬಂದಿರೋದು. ದರ್ಶನ್ ಜೈಲ್ ಸೇರಿದ ನಂತರ ಟ್ವೀಟ್ ಮಾಡುವ ಮೂಲಕ ದರ್ಶನ್ ಪರ ನಿಂತಿದ್ದೀನಿ ಅನ್ನುವಂತಹ ಸಂದೇಶ ಸಾರಿದ್ರು. ಅಂದರೆ ದರ್ಶನ್ ನಮ್ಮ ಗುರುಗಳು, ಅವರು ತಪ್ಪು ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಧರ್ಮೋ ರಕ್ಷತಿ ರಕ್ಷಿತಃ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ. ದರ್ಶನ್ ಅವರು ತಪ್ಪು ಮಾಡಿದ್ದಾರೆ ಅಂತ ನನಗೆ ಅನಿಸೋದಿಲ್ಲ. ಅವರು ಆದಷ್ಟು ಬೇಗ ಆಚೆ ಬರಲಿ ಎನ್ನುವಂತಹ ಮಾತನ್ನು ಹೇಳಿ ಸಪೋರ್ಟ್ ಮಾಡುವಂತಹ ಕೆಲಸವನ್ನು ಮಾಡಿದರು. ಇವತ್ತು ನೇರವಾಗಿ ದರ್ಶನ್ ಭೇಟಿಗಾಗಿ ರಚಿತಾ ರಾಮ್ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ನವೀನ್. ಈಗ ಫೋನ್ ಸಂಪರ್ಕದಲ್ಲಿ. ನವೀನ್, ರಚಿತಾ ರಾಮ್ ಭೇಟಿಯ ಸಂದರ್ಭದಲ್ಲಿ ಏನೆಲ್ಲ ನಡೆದಿದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ ಬಗ್ಗೆ? ಶ್ರೀಪಾದ್, ಪರಪ್ಪನಗರ ಜೈಲಿನಲ್ಲಿ ಇವತ್ತು ದರ್ಶನ್ ಅವ್ರನ್ನ ಭೇಟಿಯಾಗಿ ನಟಿ ಸೇರಿದಂತೆ ಎಲ್ಲರೂ ಕೂಡ ಅಲ್ಲಿ ಒಳಗಡೆ ಹೋಗಿ ರಚಿತಾ ರಾಮ್ ಅವರು ದರ್ಶನ್ ಅವ್ರನ್ನ ಮಾತುಕತೆ ಆಗಿ ಈಗ ಸರಿಯಾಗಿ ಜೈಲು ಗೇಟ್ ಇಂದ ಒಳಗಡೆ ಬರ್ತಾ ಇರುವಂತದ್ದು. ಈ ಭೇಟಿಯಾದ ಸಂದರ್ಭದಲ್ಲೂ ಕೂಡ ಒಂದಷ್ಟು ಭಾವುಕರಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಜೊತೆಗೆ ಏನೋ ಪರಪ್ಪನಗರದಿಂದ ಬರುವಾಗ ಸಚ್ಚಿದಾನಂದ್ ಸೇರಿದಂತೆ ರುದ್ರೇಶ್ ಎಲ್ಲರೂ ಕೂಡ ಅವ್ರನ್ನ ಭೇಟಿಯಾಗಿದ್ರು. ಈಗ ಸರಿಯಾಗಿ ಜೈಲಿನಿಂದ ಭೇಟಿಯಾಗಿ ಹೊರಗಡೆ ಕೂಡ ಬರ್ತಾ ಇರುವಂತದ್ದು. ಪರಪ್ಪನಗರ ಜೈಲಿನಲ್ಲಿ ಭೇಟಿಯಾದ ಸಂದರ್ಭದಲ್ಲಿ ಅಷ್ಟೇ ಕೂಡ ರಚಿತಾ ರಾಮ್ ಮಾತುಕತೆಯನ್ನು ಕೂಡ ನಡೆಸಿ ಈಗ ಹೊರಗಡೆ ಬಂದಿದ್ದಾರೆ. ಜೊತೆಗೆ ಅಲ್ಲಿ ಒಳಗಡೆ ಹೋದ ಸಂದರ್ಭದಲ್ಲಿಯೂ ಏನು ತಾನು ತಂದಂತ ಹಣ್ಣು ಮತ್ತೆ ಬಟ್ಟೆಗಳೇನಿದ್ದು ಅದೆಲ್ಲವನ್ನ ಕೊಟ್ಟು ಈಗ ಹೊರಗಡೆ ಹೊರಟು ಹೋಗಿರುವಂತದ್ದು. ಪರಪ್ಪನಗರದ ಜೈಲಿನಲ್ಲಿ 64 ದಿನಗಳ ಬಳಿಕ ಏನು ಸ್ನೇಹಿತೆ ಮತ್ತು ನಾನು ದರ್ಶನ್ ಅವರ ಅಥವಾ ಒಂದು ತಪ್ಪು ಆಗಿಲ್ಲ ಅನ್ನೋ ರೀತಿಯಲ್ಲಿ ಏನು ಮಾತನಾಡಿದ್ರು. ಅದಾದ ಬಳಿಕ ಇವತ್ತು ಏನು 64 ದಿನಗಳ ನಂತರ ಪರಪ್ಪನಗರ ಜೈಲಿಗೆ ಬಂದು ಈಗ ರಚಿತಾ ರಾಮ್ ಅವರು ಅವ್ರನ್ನ ಭೇಟಿಯಾಗಿ ವಾಪಸ್ ಹೋಗ್ತಾ ಇರುವಂತದ್ದು. ಶ್ರೀಪಾದ್, ಓಕೆ, ಕೊಠಡಿಯ ಒಳಗಡೆ ಭೇಟಿ ಆದಂತಹ ಸಂದರ್ಭದಲ್ಲಿ ದರ್ಶನ್ ರಚಿತಾ ರಾಮ್ನ ನೋಡಿ, ರಚಿತಾ ರಾಮ್ ದರ್ಶನ ನೋಡಿ ಭಾವುಕರಾದ್ರಂತೆ. ಈ ಸಂದರ್ಭದಲ್ಲಿ ಸಮಾಧಾನದ ಮಾತುಗಳು, ಧೈರ್ಯ ತುಂಬುವ ಮಾತುಗಳು ಕೇಳಿ ಬಂದು ಅನ್ನುವಂಥ ವಿಚಾರ ಗೊತ್ತಾಯಿತು. ನವೀನ್, ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಹೇಳ್ಬೋದಾ? ಫೈನ್, ಧನ್ಯವಾದ ನವೀನ್ ಮಾಹಿತಿಗಾಗಿ. ನೋಡಿ, ಈಗಾಗಲೇ ನಮ್ಮ ಪ್ರತಿನಿಧಿ ನವೀನ್ ಮಾಹಿತಿಯನ್ನು ನೀಡ್ತಾ ಇದ್ರು. ರಚಿತಾ ರಾಮ್ ಬರೋಬ್ಬರಿ 64 ದಿನ ಆದ ಬಳಿಕ, ಅಂದರೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಈಗಾಗಲೇ ರೇಣುಕಸ್ವಾಮಿ, ಚಿತ್ರದುರ್ಗದ ರೇಣುಕಸ್ವಾಮಿ ಹತ್ಯೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೇಸ್ನಲ್ಲಿ A2 ಆಗಿರುವಂತಹ ದರ್ಶನ್ ಆ್ಯಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಸೇರಿ ಬರೋಬ್ಬರಿ ಇವತ್ತಿಗೆ 64 ದಿನ ಆಗಿದೆ. ಈ 64 ದಿನಗಳ ಅವಧಿಯಲ್ಲಿ ಯಾರೆಲ್ಲ ಬಂದರು, ದರ್ಶನ್ನ ಭೇಟಿ ಮಾಡಿದರು, ಏನೆಲ್ಲ ನಡೀತು ಅನ್ನೋ ತಮಗೆಲ್ಲ ಗೊತ್ತಿರುವಂತಹ ವಿಚಾರವೇ. ಈ ಸಂದರ್ಭದಲ್ಲಿ ದರ್ಶನ್ ಅವರನ್ನ ಗುರುಗಳು ಅಂತ ಹೇಳಿಕೊಳ್ಳುವ ರಚಿತಾ ರಾಮ್ ಇವತ್ತು ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ಭೇಟಿಗಾಗಿ ಆಗಮಿಸಿದರು. ಈ ಸಂದರ್ಭದಲ್ಲಿ ಇಂಡವಾಳು ಸಚ್ಚಿದಾನಂದ ಹಾಗೇನೆ ರುದ್ರೇಶ್ ರಚಿತಾ ರಾಮ್ ಅವರಿಗೆ ಸಾಥ್ ನೀಡಿದರು. ರಚಿತಾ ರಾಮ್ ಪರಪ್ಪನ ಅಗ್ರಹಾರದೊಳಗಡೆ ಹೋಗಿ ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ. ಇವತ್ತು ರಚಿತಾ ರಾಮ್ ಖಾಲಿ ಕೈಯಲ್ಲೇನು ಹೋಗಿರಲಿಲ್ಲ ದರ್ಶನ್ ಭೇಟಿ ಆಗೋದಕ್ಕೆ. ಒಟ್ಟು 3 ಬ್ಯಾಗ್ಗಳನ್ನು ತೆಗೆದುಕೊಂಡು ಅವರು ಒಳಗಡೆ ಹೋಗಿದ್ರಂತೆ. 2 ಬ್ಯಾಗ್ಗಳಲ್ಲಿ ತಿಂಡಿ ತಿನಿಸು, ಮತ್ತೊಂದು ಬ್ಯಾಗಲ್ಲಿ ಬಟ್ಟೆಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ರು ಅನ್ನುವಂತಹ ವಿಚಾರ ಗೊತ್ತಾಗಿದೆ. ಇನ್ನು ಸಹಜವಾಗಿ ಭೇಟಿಯಾದಂತಹ ಸಂದರ್ಭದಲ್ಲಿ
ಈ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಮುಂದಿನ ಕಾನೂನು ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಏನು ಹೀಗಾಯ್ತಲ್ಲ ಅಂತ ಧೈರ್ಯದ ಮಾತುಗಳನ್ನು ಆಡುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಮಾತುಕತೆ ನಡೆದಿರುತ್ತೆ. ಅದೇ ಪ್ರಕಾರವಾಗಿ ರಚಿತಾ ರಾಮ್ ತಮ್ಮ ಗುರುಗಳು ದರ್ಶನ್ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನು ಮಾತಾಡಿದ್ದಾರೆ ಅನ್ನೋಂಥ ವಿಚಾರ ಗೊತ್ತಾಗ್ತಾ ಇದೆ. ಇನ್ನು ದರ್ಶನ್ ಅವರಿಗೆ ಸಮಾಧಾನದ ಮಾತುಗಳನ್ನು ಹೇಳೋದು, ಧೈರ್ಯ ತುಂಬುವ ಮಾತುಗಳನ್ನು ಹೇಳೋದು ಕೂಡ ಆಗಿದೆ. ಈ ಸಂದರ್ಭದಲ್ಲಿ ದರ್ಶನ್ ರಚಿತಾ ರಾಮ್ ಅವರನ್ನ ನೋಡಿ ಭಾವುಕರು ಆಗಿದ್ದಾರೆ ಅನ್ನೋಂಥ ವಿಚಾರವೂ ಕೂಡ ಗೊತ್ತಾಗಿದೆ. ಪ್ರತಿ ಸೋಮವಾರ ವಿಜಯಲಕ್ಷ್ಮಿ ಮತ್ತು ಅವರ ಮಗ ಭೇಟಿ ಆಗ್ತಾ ಇರ್ತಾರೆ. ಇವತ್ತು ರಚಿತಾ ರಾಮ್ ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ. ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದ ಡಿ ಗ್ಯಾಂಗ್ಗೆ ಶಾಕ್ ಕೂಡ ಎದುರಾಗಿರೋದು. ಬೇಲ್ಗೆ ಅರ್ಜಿ ಸಲ್ಲಿಸಿದ್ದ ಡಿ ಗ್ಯಾಂಗ್ಗೆ ಶಾಕ್ ಎದುರಾಗಿದೆ. ಅನುಕುಮಾರ್ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಆಗಸ್ಟ್ 27ನೇ ತಾರೀಕು ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಅನುಕುಮಾರ್ ಪರ ವಕೀಲ ರಾಮ್ ಸಿಂಗ್ ವಾದ ಮಂಡನೆಯನ್ನ ಮಾಡಿದ್ರು. ಸದ್ಯಕ್ಕೆ 27ನೇ ತಾರೀಕು ಇವರ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿರೋದು. ಮತ್ತೊಂದು ಕಡೆ ಅನುಕುಮಾರ್ ಮೃತ ವ್ಯಕ್ತಿಯ ಮೇಲೆ ಹಲ್ಲೆಯನ್ನ ಮಾಡಿಲ್ಲ. ಅನುಕುಮಾರ್ ಪರವಾಗಿ ವಕೀಲ್ ರಾಮ್ ಸಿಂಗ್ ಅವರ ವಾದ ಇದು. ಮೃತ ವ್ಯಕ್ತಿಯ ಮೇಲೆ ಹಲ್ಲೆಯನ್ನ ಮಾಡಿಲ್ಲ ಅಂದ್ರೆ ರೇಣುಕಸ್ವಾಮಿಯ ಮೇಲೆ ಅನುಕುಮಾರ್ ಹಲ್ಲೆಯನ್ನ ಮಾಡಿಲ್ಲ. ಘಟನೆ ನಡೆದಿದೆ ಎನ್ನಲಾದ ಸ್ಥಳಕ್ಕೂ ಇವ್ರು ಹೋಗಿಲ್ಲ. ಆತ ನಟ ದರ್ಶನ್ನ ಅಭಿಮಾನಿ ಅಷ್ಟೇ. ದರ್ಶನ್ ಆಟೋಗ್ರಾಫ್ಗಾಗಿ ಅವರು ಹೋಗಿದ್ರು ಅನ್ನೋಂಥ ವಿಚಾರವನ್ನು ಹೇಳಿದ್ದಾರೆ. ನಾನು ಒಬ್ಬ ಫ್ಯಾನ್, ತುಂಬಾನೇ ಮಿಸ್ ಮಾಡ್ಕೊಳ್ತೀನಿ. ಸೊ ಹೇಳ್ಬಿಟ್ಟು ಬಂದೆ, ಸರ್ ವಿ ಆಲ್ ಆರ್ ವೇಟಿಂಗ್ ಫಾರ್ ಯು, ಪ್ಲೀಸ್ ಬೇಗ ಬನ್ನಿ ಅಂತ. ದಟ್ಸ್ ವಾಟ್ ಹಿ ಟೋಲ್ಡ್ ಮೀ. ನನಗೆ ಲಾ ಮೇಲೆ ನಂಬಿಕೆ ಇದೆ, ಸೊ ಆದಷ್ಟು ಬೇಗ ಹೊರಗೆ ಬರ್ತೀನಿ ಅಂತ. ಮೇಡಮ್, ತುಂಬ ದಿನಗಳ ನಂತರ ತಾವು ಬಂದಿದ್ರಿ. ದರ್ಶನ್ ಸರ್ನ ನೋಡಕ್ ಬಂದಿಲ್ಲ, ರಚಿತಾ ರಾಮ್ ಅಂತ ಯಾವಾಗಲೂ ಅಂತಿದ್ರಿ. ಇವತ್ತು ಭೇಟಿ ಮಾಡಿದ್ರಿ. ಜೊತೆಗೆ ನೀವು ಕೂಡ ಒಂದು ಮೆಸೇಜ್ ಅನ್ನು ಹಾಕಿದ್ರಿ. ಹಿಂದೆ ಕೂಡ ನಾನು ಅವ್ರು ಯಾವತ್ತೂ ಕೂಡ ಜೊತೆಗಿರ್ತೀನಿ, ಅವ್ರು ತಪ್ಪು ಮಾಡಿದ್ರೆ ತಪ್ಪು ಇಲ್ಲ ಅಂತ ಹೇಳಿದ್ರೆ ನ್ಯಾಯ ಜಗತ್ತಿನ ರೀತಿ ಒಂದು ಭಾವುಕವಾದ ಒಂದು ಮೆಸೇಜ್ ಕೂಡ ಹಾಕಿದ್ರಿ ಹಿಂದೆ. ಇವತ್ತು ಭೇಟಿ ಆಗಿದ್ರಿ. ನನಗೆ ಹಾನೆಸ್ಟ್ಲಿ ಹೇಳ್ತೀನಿ, ಬಂದಿಲ್ಲ, ನೋಡೋದಕ್ಕೆ ಬಂದಿಲ್ಲ ಹಾಗೆ ಹೀಗೆ ಅಂತ ಅಲ್ಲ. ರಾಜನ ಥರನೇ ನೋಡೋದಕ್ಕೆ ಇಷ್ಟ ನನಗೆ. ಬಟ್ ಯಾಕೋ ಮನ್ಸು ತಡೀಲೇ ಇಲ್ಲ. ಸೊ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂದಾಗ ಇಟ್ಸ್ ಬೆಟರ್ ಲೆಟ್ ಮಿ ಗೋ ಸಿ ಹಿಮ್ ಆ್ಯಂಡ್ ಕಮ್ ಅಂತ ಅನಿಸ್ತು. ಸೊ ಐ ಜಸ್ಟ್ ಕೇಮ್ ಆ್ಯಂಡ್ ನೋಡಿ ಸ್ವಲ್ಪ ನಿರಾಳ ಆಯಿತು. ಆ್ಯಂಡ್ ಪ್ರಮುಖವಾಗಿ ಅವ್ರ ಆರೋಗ್ಯ ಬಗ್ಗೆ ವಿಚಾರಿಸ್ಕೊಂಡೆ. ಸೊ ಹಿ ಈಸ್ ವೆರಿ ಹೆಲ್ದಿ, ಹಿ ಈಸ್ ವೆರಿ ಫೈನ್. ಏನು ಹೇಳಿದ್ರು ಮೇಡಮ್? ಏನು ಮಾತಾಡ್ತಾರೆ? ತುಂಬ ಹೊತ್ತು ಅರ್ಧ ಗಂಟೆ ಇದ್ರಿ ಮಾತುಕತೆ. ಏನಾದರೂ ಮುಂದಿನ ಕಾನೂನು ಹೋರಾಟ ಈ ರೀತಿ ಸಂಬಂಧ ಏನಾದರೂ ಮಾತಾಡಿದ್ರೆ? ಏನಿಲ್ಲ, ಅದು ಸರ್ ಬಂದಮೇಲೆ ಅವ್ರ ಹತ್ರ ಈ ಪ್ರಶ್ನೆಗಳು ಕೇಳಿದ್ರೆ ಉತ್ತಮ ಅಂತ. ಸೊ ನಾವು ಏನೇ ಮಾತಾಡಿದ್ರು ಅದು ತಪ್ಪಾಗುತ್ತೆ. ಲೆಟ್ ಹಿಮ್ ಕಮ್. ಸೊ ನಿಮ್ಮ ಪ್ರಶ್ನೆಗಳು ಅವ್ರ ಮುಂದೆ ಲೆಟ್ ಹಿಮ್ ಸ್ಪೀಕ್. ಜಗಿ, ಥ್ಯಾಂಕ್ ಯು ಸೋ ಮಚ್. ಏನು ಮಾಡಲಿ, ನಾವೊಂದು ಮಾತು ಹೇಳಲ್ಲ. ನಾನು ಅವರ ಒಂದು ಬ್ಯಾನರಿಂದ ಬಂದವಳು. ನನ್ನನ್ನು ಇಂಟ್ರಡ್ಯೂಸ್ ಮಾಡಿದ್ದು ದರ್ಶನ್ ಸರ್. ಆ್ಯಂಡ್ ಇವತ್ತು ನನಗೇನೇ ಹೆಸರಿದ್ರು ಅದು ದರ್ಶನ್ ಸರ್ ಇಂದ. ಅವತ್ತು ಒಂದು ಮಾತು ಅವ್ರು ಏನಾದರೂ ನೋ ಅಂತ ಹೇಳಿದರೆ ಪ್ರಾಬಬ್ಲಿ ಇವತ್ತು ರಚಿತಾ ರಾಮ್ ರಚಿತಾರಾಮ್ ಆಗಕ್ಕಾಗ್ತಿರಲಿಲ್ಲ. ಸೊ ನನ್ನ ಒಂದು ರಿಗಾರ್ಡ್ಸ್, ನನ್ನ ಕುಟುಂಬ, ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ, ನನ್ನ ಮೇಲಿದೆ. ಸೊ ಎಸ್. ನೀವು ಕೂಡ ಭಾವುಕರಾದಾಗ ಸಂದರ್ಭದಲ್ಲಿ ಏನು ಅಲ್ಲ, ಅವರನ್ನು ನೋಡಿದಾಗ ಭಾವುಕರಾಗದೆ ಇನ್ನೇನು ಮಾಡ್ತೀವಿ ನಾವು? ನಿಮಗೆ ಧೈರ್ಯ ಹೇಳಿದ್ರೆ ಆ ರೀತಿ ಇದ್ರೆ ಖಂಡಿತವಾಗ್ಲೂ ಅವ್ರು ನನಗೆ ಹೇಳಿದ್ರೆ ನೀ ಆರಾಮಾಗಿರು ಅಂತ. ಸೊ ನೋಡೋಣ, ಖಂಡಿತವಾಗ್ಲೂ. ಆ್ಯಂಡ್ ಸೊ ಬಾಸ್, ವಿ ಆಲ್ ಆರ್ ವೇಟಿಂಗ್ ಫಾರ್ ಯು. ಆ್ಯಂಡ್ ಆದಷ್ಟು ಬೇಗ ನಮಗೆ ಒಳ್ಳೆ ಸುದ್ದಿ ಸಿಗಲಿ. ಆ್ಯಂಡ್ ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ. ಈ ಒಂದು ಪ್ರಕರಣದಲ್ಲಿ ಅವ್ರನ್ನ A2 ಇದ್ರು A1 ಮಾಡೋಕ್ಕೆ ಇದ್ರ ಬಗ್ಗೆ ನಾನು ಮಾತಾಡೋದು ತಪ್ಪಾಗತ್ತೆ ಅಲ್ವಾ? ಹಾಂ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲ್ಲ, ಥ್ಯಾಂಕ್ ಯು. ಇದು ದರ್ಶನ್ನ ಭೇಟಿಯಾದ